ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಓಂ ವೀರೇಶ್ವರಾಯ ನಮಃ. ಓಂ ಉಮಾ ಮಹೇಶ್ವರಾಯ ನಮಃ. ಎಲ್ಲ ಶಿವ ಭಕ್ತರಿಗೂ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಗಂಗೊಳ್ಳಿಯ ಪವಿತ್ರ ಕ್ಷೇತ್ರವಾದ ಶ್ರೀ ವೀರೇಶ್ವರ ಮತ್ತು ಉಮಾ ಮಹೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಮಹತ್ವ ಮತ್ತು ಅಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ಅಡಿಗಲ್ಲು ಮನೆ ಮನೆಗೆ ತೆರಳಿ ಪೂಜಿಸಲ್ಪಡ್ತಾ ಇದೆ. ಅದರ ವಿಶೇಷತೆ, ದೇವರ ಕಾರ್ಯದಲ್ಲಿ ನಾವು ಭಾಗವಹಿಸಿದ್ರೆ ನಮ್ಗೆ ಏನು ಲಾಭ ಇದೆ, ದೇವರ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬಹುದಾ, ಹೆಚ್ಚಿನ ಜನರ ಉದ್ಯೋಗ ಮೀನುಗಾರಿಕೆ ಆಗಿರೋದ್ರಿಂದ ಮೀನುಗಾರಿಕೆ ಕೂಡ ಯಥೇಚ್ಛವಾಗಿ ಸಂಪನ್ನಗೊಳ್ಬೇಕು. ಮೀನುಗಾರಿಕೆಯಲ್ಲೂ ಕೂಡ ಅಭಿವೃದ್ಧಿ ಆಗ್ಬೇಕು. ಜನರು ಅಂದ್ರೆ ಭಕ್ತಾದಿಗಳು ತಮ್ಮ ಎಲ್ಲ ಕಾರ್ಯಗಳನ್ನ ಬದಿಗಿಟ್ಟು ದೇವರ ಕಾರ್ಯದಲ್ಲಿ ತೊಡಗ್ಬೇಕು. ತನು ಮನ ಧನ ಸಹಾಯದಿಂದ ಸಂಪೂರ್ಣವಾಗಿ ಭಕ್ತಾದಿಗಳು ದೇವರ ಕಾರ್ಯದಲ್ಲಿ ತೊಡಗ್ಬೇಕು. ದೇವರ ಕಾರ್ಯದಲ್ಲಿ ತೊಡಗಿದ್ರೆ ನಮ್ಗೆ ಏನು ಲಾಭ, ದೇವರ ಕಾರ್ಯ ಮಾಡೋದು ಒಳ್ಳೆಯದ ಕೆಟ್ಟದ, ಎಲ್ಲದರ ಒಂದು ಪೂರ್ತಿ ಮಹತ್ವವನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹರ ಹರ ಮಹಾದೇವ್. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಅಪ್ಡೇಟ್ ಗಳು ಸಿಗುತ್ತೆ, ಇಂತಹ ಹೊಸ ಹೊಸ ವಿಡಿಯೋಸ್ ಗಳು ಬರುತ್ತೆ. ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಶಿವಭಕ್ತರಾಗಿದ್ರೆ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಮಾಡಿ. ನಮ್ಮ ಕರಾವಳಿಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ವೀರೇಶ್ವರ ಉಮಾ ಮಹೇಶ್ವರ ದೇವಸ್ಥಾನ ಗಂಗೊಳ್ಳಿ ಅನೇಕ ವರ್ಷಗಳಿಂದ ಸಾವಿರಾರು ಭಕ್ತರ ಆರಾಧನೆಯ ಕೇಂದ್ರವಾಗಿದೆ. ಈ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಇದು ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಭಕ್ತಿ ಮತ್ತು ಪೂರ್ವಜರ ನಂಬಿಕೆಯ ಜೀವಂತ ಸಂಕೇತವಾಗಿದೆ. ಇಂದು ಈ ಪವಿತ್ರ ದೇವಾಲಯದ ಜೀರ್ಣೋದ್ಧಾರದ ಮಹತ್ವದ ಕಾರ್ಯ ಆರಂಭಗೊಂಡಿದ್ದು ಪ್ರತಿಯೊಬ್ಬ ಭಕ್ತರ ಸಹಕಾರ ಮತ್ತು ಆಶೀರ್ವಾದದ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ವತಿಯಿಂದ ಮನೆ ಮನೆಗೆ ತೆರಳಿ ಶಿಲೆ ಅಡಿಗಲ್ಲು ಪೂಜೆ ನಡೆಸಲಾಗುತ್ತಿದೆ. ಶಿಲಾ ಅಡಿಗಲ್ಲು ಪೂಜೆ ಎಂದರೆ ಕೇವಲ ಒಂದು ಪೂಜೆ ಅಲ್ಲ, ಹೊಸದಾಗಿ ನಿರ್ಮಾಣವಾಗುವ ದೇವಾಲಯದ ಅಡಿಪಾಯಕ್ಕೆ ಭಕ್ತರ ಭಕ್ತಿ, ನಂಬಿಕೆ ಮತ್ತು ಸೇವೆಯನ್ನು ಅರ್ಪಿಸುವ ಪವಿತ್ರ ಸಂಪ್ರದಾಯವಾಗಿದೆ. ಈ ಪೂಜೆಯಲ್ಲಿ ಭಾಗವಹಿಸುವುದು ದೇವರ ಸೇವೆಯಲ್ಲಿ ಪಾಲುದಾರರಾಗುವ ಅಪರೂಪದ ಅವಕಾಶ. ನಮ್ಮ ಹಿರಿಯರು ಹೇಳುತ್ತಿದ್ದರು, ದೇವಾಲಯ ನಿರ್ಮಾಣ ಅಥವಾ ಜೀರ್ಣೋದ್ಧಾರಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡಿದವರಿಗೆ ದೇವರ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು. ಹಣದ ಮೊತ್ತ ದೊಡ್ಡದೋ ಚಿಕ್ಕದೋ ಎಂಬುದಲ್ಲ, ಭಕ್ತಿಯಿಂದ ನೀಡುವ ಪ್ರತಿಯೊಬ್ಬ ಭಕ್ತನು, ಭಕ್ತಿಯಿಂದ ನೀಡುವ ಪ್ರತಿಯೊಂದು ಕಾಣಿಕೆಯು ಅಮೂಲ್ಯ. ಗಂಗೊಳ್ಳಿಯ ಈ ಐತಿಹಾಸಿಕ ಕ್ಷೇತ್ರವು ಅನೇಕ ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ನೆಮ್ಮದಿ ಮತ್ತು ಆಶೀರ್ವಾದ ನೀಡುತ್ತಾ ಬಂದಿದೆ. ಇಂದು ಈ ದೇವಸ್ಥಾನವನ್ನು ಮುಂದಿನ ಪೀಳಿಗೆಗೂ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದ್ದರಿಂದ ದೇವಸ್ಥಾನದ ಸೇವಕರು ಮನೆ ಮನೆಗೆ ಭೇಟಿ ನೀಡಿ ಶಿಲಾ ಅಡಿಗಲ್ಲು ಪೂಜೆ ನಡೆಸಿ ಜೀರ್ಣೋದ್ಧಾರದ ಕಾರ್ಯಕ್ಕೆ ಭಕ್ತರ ಸಹಕಾರವನ್ನು ವಿನಯ ಪೂರ್ವಕವಾಗಿ ಕೋರುತ್ತಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ನೀಡಿ ನಿಮ್ಮ ಕುಟುಂಬದೊಂದಿಗೆ ಪೂಜೆಯಲ್ಲಿ ಭಾಗವಹಿಸಿ. ಆದ್ದರಿಂದ ದೇವಸ್ಥಾನದ ಸೇವಕರು ಮನೆ ಮನೆಗೆ ಭೇಟಿ ನೀಡಿ ಶಿಲಾ ಅಡಿಗಲ್ಲು ಪೂಜೆ ನಡೆಸಿ ಜೀರ್ಣೋದ್ಧಾರದ ಕಾರ್ಯಕ್ಕೆ ಭಕ್ತರ ಸಹಕಾರವನ್ನು ವಿನಯ ಪೂರ್ವಕವಾಗಿ ಕೋರುತ್ತಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ನೀಡಿ ನಿಮ್ಮ ಕುಟುಂಬದೊಂದಿಗೆ ಪೂಜೆಯಲ್ಲಿ ಭಾಗವಹಿಸಿ. ಈ ಕಾರ್ಯದಲ್ಲಿ ಭಾಗವಹಿಸುವುದರಿಂದ ಮಕ್ಕಳಿಗೂ ನಮ್ಮ ಸಂಸ್ಕೃತಿ ಮತ್ತು ದೇವಾಲಯಗಳ ಮಹತ್ವವನ್ನು ತಿಳಿಸುವ ಅವಕಾಶ ಸಿಗುತ್ತದೆ. ನಮ್ಮ ಪೂರ್ವಜರು ಕಾಪಾಡಿಕೊಂಡು ಬಂದ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸುವುದು ನಮ್ಮ ಕರ್ತವ್ಯ. ಒಂದು ದೇವಸ್ಥಾನ ಸುಂದರವಾಗಿ ನಿರ್ಮಾಣವಾದರೆ ಅದು ಕೇವಲ ಪೂಜೆಯ ಸ್ಥಳವಾಗಿರುವುದಿಲ್ಲ, ಅದು ಸಮಾಜವನ್ನು ಒಗ್ಗೂಡಿಸುವ ಕೇಂದ್ರವಾಗಿಸುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಮಕ್ಕಳಿಗೆ ಸಂಸ್ಕಾರದ ಪಾಠಗಳು ಇವೆಲ್ಲವೂ ದೇವಸ್ಥಾನದ ಸುತ್ತಲೇ ಬೆಳೆಯುತ್ತವೆ. ನಮ್ಮಲ್ಲಿ ಅನೇಕರು ಜೀವನದಲ್ಲಿ ಯಶಸ್ಸು, ಆರೋಗ್ಯ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಮತ್ತು ಕುಟುಂಬದ ನೆಮ್ಮದಿಗಾಗಿ ದೇವರನ್ನು ಪ್ರಾರ್ಥಿಸುತ್ತೇವೆ. ಅಂತಹ ದೇವರ ಆಲಯದ ಜೀರ್ಣೋದ್ಧಾರದಲ್ಲಿ ನಮ್ಮ ಕೈಲಾದ ಸೇವೆ ಸಲ್ಲಿಸುವುದು ಅತ್ಯಂತ ಪುಣ್ಯದ ಕಾರ್ಯ. ಈ ಪುಣ್ಯ ಕಾರ್ಯದಲ್ಲಿ ಪ್ರತಿಯೊಬ್ಬ ಭಕ್ತರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇಣಿಗೆ ನೀಡಿ ಶಿಲೆ ಅಡಿಗಲ್ಲು ಪೂಜೆಯಲ್ಲಿ ಭಾಗವಹಿಸಿ ಈ ಸಂದೇಶವನ್ನು ಬಂಧು ಮಿತ್ರರಿಗೂ ತಲುಪಿಸಿ. ದೇವಾಲಯ ನಿರ್ಮಾಣವಾಗುವುದು ಒಂದು ದಿನದ ಕೆಲಸವಲ್ಲ, ಸಾವಿರಾರು ಭಕ್ತರ ನಂಬಿಕೆ, ಪರಿಶ್ರಮ ಮತ್ತು ಸಹಕಾರದ ಫಲವೇ ಒಂದು ಭವ್ಯ ದೇವಾಲಯ. ಇಂದು ನಾವು ಮಾಡುವ ಸಣ್ಣ ಸಹಾಯವೇ ನಾಳೆ ಒಂದು ಅದ್ಭುತ ದೇವಾಲಯದ ರೂಪದಲ್ಲಿ ಎಲ್ಲರಿಗೂ ಆಶೀರ್ವಾದವಾಗಲಿದೆ. ಶ್ರೀ ವೀರೇಶ್ವರ ಉಮಾ ಮಹೇಶ್ವರ ದೇವರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಮನೆಗಳಲ್ಲಿ ಆರೋಗ್ಯ, ಐಶ್ವರ್ಯ, ಶಾಂತಿ ಮತ್ತು ಸುಖ ಸಮೃದ್ಧಿ ನೆಲೆಸಲಿ. ಸಾಕ್ಷಾತ್ ಪರಮಾತ್ಮನೇ ಧರೆಗಿಳಿದು ಬಂದು ಈ ಶಿಲೆಗಲ್ಲಿನ, ಈ ಅಡಿಗಲ್ಲಿನ ರೂಪದಲ್ಲಿ ಭಕ್ತರ ಮನೆ ಮನಗಳನ್ನ ಸ್ಪರ್ಶಿಸುವ
ಶ್ರೀದೇವರ ಇಚ್ಛೆ, ಶ್ರೀದೇವರ ಅನುಗ್ರಹವು ಇದಾಗಿದೆ. ಈ ಪುಣ್ಯ ಕಾರ್ಯಕ್ಕೆ ಕೈಜೋಡಿಸಿ ನಿಮ್ಮ ಬಂಧುಗಳು, ಸ್ನೇಹಿತರು ಹಾಗೂ ಪರಿಚಿತರಿಗೆ ಈ ವಿಷಯವನ್ನ ತಿಳಿಸಿ ಸಾಧ್ಯವಾದಷ್ಟು ಜನರನ್ನ ಈ ಜೀರ್ಣೋದ್ಧಾರದ ಮಹಾಯಜ್ಞದಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ವಿನಂತಿ, ಶ್ರೀ ವೀರೇಶ್ವರ ಉಮಾಮಹೇಶ್ವರ ದೇವಸ್ಥಾನ ಗಂಗೊಳ್ಳಿ ಜೀರ್ಣೋದ್ಧಾರದ ಈ ಐತಿಹಾಸಿಕ ಕಾರ್ಯದಲ್ಲಿ ನಿಮ್ಮ ಸೇವೆ, ಸಹಕಾರ ಮತ್ತು ಆಶೀರ್ವಾದವನ್ನು ನೀಡಿರಿ. ದೇವರು ಎಲ್ಲರಿಗೂ ಶುಭವನ್ನು ಕರುಣಿಸಲಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತೆ ನೀವು ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಂದಿಗೆ, ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.